ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸುಕ್ಮರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾನು ಸೂಪರ್ ಆಗಿರುವಂಥ ಸಬ್ಬಕ್ಕಿ ವಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 ಕಪ್ಪಷ್ಟು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. 4ರಿಂದ 5 ತಾಸು ನೆನೆಸಿಟ್ಕೋಬೇಕು. 2 ಆಲೂಗಡ್ಡಿನ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಬ್ಬಸ್ಗಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಬಟ್ಲಷ್ಟು ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಈ ಆಲೂಗಡ್ಡೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಅಂದರೆ ಗಂಟಿರಬಾರ್ದು. ಫುಲ್ ಫೈನ್ ಪೇಸ್ಟ್ ಥರ ನೀವು ಇದನ್ನು ನೀಟಾಗಿ ಕೈಯಲ್ಲೇ ಕ್ಯೂಚ್ಕೊಳ್ಳಿ ಈ ರೀತಿ. ಇಲ್ಲಾಂದರೆ ಸ್ಮ್ಯಾಶರ್ ಇದ್ದರೆ ಅದನ್ನ ತೊಗೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ಕೋಬೋದು. ನಾನಿಲ್ಲಿ ಕೈಲಿ ಸ್ವಲ್ಪ ಕ್ಯೂಚ್ತಾ ಇದ್ದೇನೆ, ಯಾಕಂದರೆ ಒಂದು ಗಂಟುಗಳಿರಬಾರ್ದು, ಅಂದರೆ ದಪ್ಪ ದಪ್ಪ ಇರಬಾರ್ದು, ವಡೆ ತಟ್ಟಲಿಕ್ಕೆ ಸರಿ ಹೋಗಲ್ಲ. ಅದಕ್ಕೋಸ್ಕರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆ್ಯಂಡ್ ಇದಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುವಾಗಲೇ ಇದನ್ನ ತಿನ್ನಬೇಕು. ನೋಡಿ, ನಾನಿವಾಗ ಈ ಒಂದು ಇದನ್ನು ತೊಗೊಂಡ್ಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ತಾಯಿದ್ದೇನೆ. ನೋಡಿ, ಈ ರೀತಿ ಫೈನ್ ಹಿಟ್ಟು ಥರ ಆಗಬೇಕದು, ಚೆನ್ನಾಗಿರುತ್ತೆ, ಅಂದರೆ ತಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದು ಇವಾಗ ಆಗಿದೆ. ಇದನ್ನ ಒಂದು ಸೈಡಲ್ಲಿ ಇಟ್ಬಿಡೋಣ. ಇದಕ್ಕೆ ನಾನಿವಾಗ ನೋಡಿ ತೋರಿಸ್ತಾ ಇದ್ದೇನೆ. ಈ ರೀತಿ ಉಂಡೆ ಥರ ಆಗಬೇಕು. ನೋಡಿ, ಹಿಟ್ಟು ಥರ ಆಗಿದೆ ಇದು. ಇಷ್ಟು ಚೆನ್ನಾಗಿ ಫೈನ್ ಆಗಿದ್ದರೆ ಸಾಕು. ನೋಡಿ, ಎಲ್ಲೂ ಗಂಟುಗಳು ಸಿಗಬಾರ್ದು. ಆ ರೀತಿ ನೀವು ಇದನ್ನು ಮಾಡಿಕೊಂಡ್ರೆ ಆಯಿತು. ಇವಾಗ ಏನು ಸಬ್ಬಕ್ಕಿ ಇಟ್ಕೊಂಡಿದ್ವಲ್ಲ 1 ಕಪ್ಪಷ್ಟು, ಸೊ ಅದಕ್ಕೆ ಇಲ್ಲಿ 2 ಆಲೂಗಡ್ಡೆನ ನಾನು ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೇನೆ. ಹಾಗೆ ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಸ್ವಲ್ಪ ಸಬ್ಬಸ್ಗಿ ಸೊಪ್ಪು, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇರೋದು. ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ನಡೆಯುತ್ತೆ. ಹಾಗೆ ಇಲ್ಲಿ ಶೇಂಗಾ ಪೌಡರ್ ಕೂಡ ಹಾಕ್ತಾಯಿದ್ದೇನೆ. ಶೇಂಗಾ ಪೌಡ್ರು ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೇನೆ. ಜೀರಿಗೆ ಬಂದುಬಿಟ್ಟು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಬೋದು. ಜೀರಿಗೆ ಹಾಕೋದ್ರಿಂದ ಮಕ್ಕಳೆಲ್ಲ ತಿಂತಾರಲ್ವ, ಸೊ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅಂತ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಅಂದರೆ ಆಲೂಗಡ್ಡೆ ಮತ್ತು ಸಬ್ಬಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಚಿಕ್ಕದಾಯಿತು, ನಾನು ಇವಾಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋತೇನೆ. ನೋಡಿ, ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಬೇರೆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ನೀವು ಹಿಟ್ಟನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೋತೀರಲ್ವ ಕೈಯಲ್ಲಿ, ಸೊ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಆಲೂಗಡ್ಡೆ ಮತ್ತು ಸಬ್ಬಕ್ಕಿ ಎರಡೂ ನೀಟಾಗಿ ಹೊಂದ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಕಿವುಚಿ ಎಲ್ಲದನ್ನು ಮಿಕ್ಸ್ ಮಾಡಿ. ಇದು ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಆಯಿಲ್ ಪೇಪರ್ ತೊಗೊಳ್ಳಿ, ಅಥವಾ ಬಟರ್ ಪೇಪರ್ ಇದ್ದರೆ ನೀವು ಬಟರ್ ಪೇಪರ್ ತೊಗೊಳ್ಳಿ. ನಾನಿಲ್ಲಿ ಆಯಿಲ್ ಶೀಟ್ನ ತೊಗೊಂಡಿದ್ದೇನೆ. ಎಣ್ಣೆ ಕವರ್ ಬರುತ್ತಲ್ವ, ಅದನ್ನ ಕಟ್ ಮಾಡಿ ತೊಗೊಂಡಿದ್ದೇನೆ. ಕೈಯಲ್ಲೂ ಕೂಡ ತಟ್ಟಿ ಹಾಕ್ಬೋದು, ಬಟ್ ಕೈಯಲ್ಲಾದರೆ ಬೇಗ ಬಿಡೋದಿಲ್ಲ, ಅದಕ್ಕೋಸ್ಕರ ಈ ರೀತಿ ಆಯಿಲ್ ಪೇಪರ್ ಆದರೆ ನೀಟಾಗಿ ಎತ್ತಿ ಹಾಕೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ತಟ್ಟೋವಾಗ ಸ್ವಲ್ಪ ದಪ್ಪನಾಗಿಯೇ ತಟ್ಕೊಳ್ಳಿ, ಭಾಳ ತೆಳುವು ಮಾಡ್ಕೋಬೇಡಿ. ನೋಡಿ, ಈ ರೀತಿ ಇಷ್ಟು ದಪ್ಪ ಇದ್ದರೆ ಸಾಕು. ತುಂಬ ದಪ್ಪನೂ ಆಗಬಾರ್ದು, ತುಂಬ ತೆಳುವು ಕೂಡ ಆಗಬಾರ್ದು. ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ. ವಡೆ ತಟ್ತಿರಲ್ವ, ಅದೇ ಶೇಪಲ್ಲಿ ತಟ್ಟಿ ನೀವು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ನಾನೀಗ ಅದೇ ರೀತಿಯೇ ಎಲ್ಲದನ್ನು ತಟ್ಟಿ ಇಟ್ಕೋತಾ ಇದ್ದೀನಿ. ಒನ್ ಟೈಮು ನೀವು 3ರಿಂದ 4 ಹಾಕ್ಬೋದು, ಅಥವಾ 5 ಕೂಡ ಹಾಕ್ಕೋಬೋದು. ಇದನ್ನ ಒಂದ್ರ ಪಕ್ಕ ಒಂದು ಹಾಕೋದ್ರಿಂದ ಬೇಗ ಒಂದಕ್ಕೊಂದು ಟಚ್ ಆಗಿಬಿಡುತ್ತೆ, ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಎಣ್ಣೆ ಕಡಿಮೆ ಹಾಕಿದಾಗ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ದೊಡ್ಡ ಬಾಣಲಿ ಇತ್ತು ಅಂದರೆ ಜಾಸ್ತಿ ಹಾಕ್ಕೋಬೋದು. ಅದು ಹಿಡ್ಕೊಂಡ್ಮೇಲೆ ಆ್ಯಕ್ಚುಲಿ ಫ್ರೈ ಆಗಿನ ಮೇಲೆ ಅದು ನೀಟಾಗಿ ಬಿಡ್ಕೊಳ್ಳುತ್ತೆ, ಬಟ್ ಹಾಕೋವಾಗ ಸ್ವಲ್ಪ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕು. ನೋಡಿ, ನಾನಿಲ್ಲಿ ಒಂದು 5ರಿಂದ 6 ತಟ್ಟಿಟ್ಕೊಂಡಿದ್ದೇನೆ. ನಾನಿವಾಗ 4 ಬಿಡ್ತಾ ಹೋಗ್ತೇನೆ. ನೋಡಿ, ಎಣ್ಣೆ ಕಾದಿದೆ ಆಲ್ರೆಡಿ. ಈ ರೀತಿ ಸ್ವಲ್ಪ ದೂರ ಬಿಟ್ಕೊಳ್ಳಿ, ಅದು ಒಂದಕ್ಕೊಂದು ಟಚ್ ಆಗುತ್ತೆ. ನೋಡಿ, ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ನೀಟಾಗಿ 2 ಸೈಡನ್ನು ಬೇಯಿಸ್ಕೋಬೇಕು. ಇದು ತುಂಬ ಟೈಮ್ ಏನು ತೊಗೊಳ್ಳಲ್ಲ, ಒಂದು 2 ಮಿನಿಟ್ಸಲ್ಲಿ ಫ್ರೈ ಆಗಿಬಿಡುತ್ತೆ 2 ಸೈಡನ್ನು. ಯಾಕಂದರೆ ನಾವಿಲ್ಲಿ ಬೇಯಿಸಿರೋ ಆಲೂಗಡ್ಡೆ ಬಳಸಿದ್ದೀವಲ್ವ, ಸೊ ತುಂಬ ಟೈಮ್ ಏನು ಬೇಕಾಗಲ್ಲ ಫ್ರೈ ಆಗೋದಕ್ಕೆ. ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು.
ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಗೋಲ್ಡನ್ ಫ್ರೈ ಬರೋವರೆಗೂ ಮಾಡಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಸ್ವಲ್ಪ 1-2 ಟೈಮ್ಸ್ ಮತ್ತೆ ಅದನ್ನ ರೊಟೇಟ್ ಮಾಡ್ತಾ ನೀವು ಫ್ರೈ ಮಾಡ್ಕೊಳ್ಳಿ. ಇದು ಇವಾಗ ಫ್ರೈ ಆಗಿದೆ. ಇದನ್ನ ಇವಾಗ ತೆಗಿತಾ ಇದ್ದೇನೆ. ನೋಡಿ, ಈ ರೀತಿ ಗೋಲ್ಡನ್ ಕಲರ್ ಬಂದರೆ ಸಾಕು. ಇವಾಗ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ಆಯಿತು. ತೆಗೆಯುವಾಗ ಮತ್ತು ಹಾಕುವಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಮಾಡಿಕೊಂಡೇ ನೀವು ಮತ್ತೆ ಬಿಡಬೇಕು. ಸೊ ಈ ರೀತಿ ಟೇಸ್ಟಿಯಾದಂಥ ಸಬ್ಬಕ್ಕಿ ವಡೆನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.